ಭೂಮಿ ಅಕ್ಕ, ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ. ಅವಳನ್ನ ಕೆಲಸದಿಂದ ತೆಗಿಸ್ಬೇಕಷ್ಟೇ. ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ತಗ್ಸಕ್ಕ ಅಂತ. ಬೇಕಾಗಿಲ್ಲ ಅಕ್ಕ, ನಿಮ್ಮ ಮರ್ಯಾದೆ ತೆಗಿತಾ ಇದ್ದಾಳೆ ಅಂದರೆ ಆ ಕೆಲಸ ಬೇಕಾಗಿಲ್ಲ ಅವಳಿಗೆ. ನನಗೂ ಅವಳು ಚೆನ್ನಾಗಿ ಬುದ್ಧಿ ಕಲ್ತ್ಕೋಬೇಕು. ಆ ಕೆಲಸದ ಬೆಲೆ ಏನು ಅಂತ ಅವಳಿಗೆ ಗೊತ್ತಾಗಬೇಕು. ಅಲ್ಲೇವರೆಗೂ ಅವಳಿಗೆ ಬುದ್ಧಿ ಬರೋದಿಲ್ಲ. ಅದಕ್ಕೋಸ್ಕರ ಕೆಲಸ ಐತೆ ಅಂದರೆ ಅವಳ ಜನ್ಮದಲ್ಲಿ ಬದಲಾಗೋದಿಲ್ಲ ಬಿಡು. ಏನು ನನಗೆ ಕೆಲಸ ಐತೆ ಅನ್ನೋದೊಂಥರ ಬಂದುಬಿಡುತ್ತೆ. ಅದು ಜಂಬ ಹೋಗಲ್ಲ. ಬಂದಿದೆ ಆಲ್ರೆಡಿ, ಅವಳಿಗೆ ಆಲೇನೇ ಜಂಬ ಬಂದೈತೆ. ಅದಕ್ಕೇನೆ ನೀವು ಕೆಲಸದಿಂದ ತೆಗ್ಸಕ್ಕ. ಸುಮ್ಮನೆ ನನ್ನ ಮಾತು ಕೇಳು ನೀನು. ಪ್ರತಿಯೊಂದು ಡಾಕ್ಯುಮೆಂಟ್ ಆಗಲಿ ಫೈಲ್ಗಳಾಗಲಿ ಅಲ್ಲಿ ಯಾವುದೂ ಬರಿತಾ ಇಲ್ಲ. ನಾನು ಮಾತಾಡಿ ಸರ್ ಹತ್ರ, ಮೇಲ್ಗಡೆ ಅಧಿಕಾರಿ ಹತ್ರ ಮಾತಾಡ್ಬಿಟ್ಟು, ಸರ್ ಇವರೇನು ಸರಿಯಾಗಿ ಇನ್ಫಾರ್ಮ್ ನಮಗೆ ಕೊಡ್ತಾ ಇಲ್ಲ, ಸರಿಯಾಗೇನು ನಮಗೆ ನೋಟ್ ಕೊಡ್ತಾ ಇಲ್ಲ, ಫೈಲ್ ಬರಿತಾ ಇಲ್ಲ ನೀಟಾಗಿ. ಯಾವುದೇ ಆಗಲಿ, ಈಗ ಊಟದ್ದೇ ಆಗಲಿ ಮಕ್ಕಳದ್ದೇ ಆಗಲಿ ಇಷ್ಟಿಷ್ಟು ಅಂತ ಹೇಳಿ ದಿನ ಎಲ್ಲ ಬರಿಬೇಕು. ಹಾಗೆ ಎಲ್ಲ ಡಾಕ್ಯುಮೆಂಟ್ಗಳೆಲ್ಲನ ಪ್ರತಿಯೊಬ್ಬರವೂ ಈ ಥರ ಎಲ್ಲನ ಸ್ಕೀಮ್ಗಳೆಲ್ಲ ಇರುತ್ತಲ್ಲ, ಮಕ್ಕಳದು ಹೆಣ್ಮಕ್ಳದು ಸುಕನ್ಯಾ ಸಮೃದ್ಧಿ ಯೋಜನೆದು, ಅದೆಲ್ಲ ಎಲ್ರದ್ದು ತುಂಬ ಜನದ್ದು ಇಸ್ಕೊಂಡು ಕೊಡಿ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ಅವಳಿಗೆ, ಇಸ್ಕೊಂಡು ಕೊಡಿ ಎಲ್ಲನ ಬೇಗನ ಎಲ್ಲಾರ ಅಂತ. ಒಬ್ರಿಗೇನು ಹೇಳ್ತಾ ಇಲ್ಲ, ನೆಗ್ಲೆಕ್ಟಾಗಿ ಕೆಲಸ ಮಾಡ್ತಾ ಇದ್ದಾಳೆ. ನಾನು ಏನು ಬಿಡು ಹೋಗ್ಲಿ ಅಂತೇಳಿ ಅನುಸರಿಸ್ತಿದ್ದೆ. ಅದಕ್ಕೆ ಸರ್ ಹತ್ರ ಮಾತಾಡಿ ಕೆಲಸದಿಂದ ತೆಗಿಸ್ತೀನಿ ರಾಮು, ತೆಗಿಸ್ತೀನಿ. ಅವಳಿಗೆ ಕರೆಕ್ಟಾಗಿ ಕೆಲಸ ಮಾಡಿದ್ರೆ ನಾನು ಆ ಕೆಲಸದಿಂದ ತೆಗ್ಸೋದಕ್ಕಾಗೋದಿಲ್ಲ ನನ್ನ ಕೈಲಿ. ಯಾಕಂದರೆ ಅವಳೆಲ್ಲ ಪೆಂಡಿಂಗ್ ಇಟ್ಕೊಂಡಿದ್ದಾಳೆ. ಅದೆಲ್ಲ ಅಬ್ಸರ್ವ್ ಮಾಡಿದ್ದೀನಿ, ಅದೆಲ್ಲ ಕೇಳ್ಕೊಂಡಿದ್ದೀನಿ. ಏನು ಬಿಡು ಅನ್ನೋ ಥರ ಇದು ಮಾಡ್ತಾ ಇದ್ದಾಳೆ. ಅದಕ್ಕೋಸ್ಕರ ಸರ್ ಹತ್ರ ಮಾತಾಡಿ ಖಂಡಿತ ಕೆಲಸದಿಂದ ತೆಗಿಸ್ತೀನಿ. ಎಲ್ಲ ಡಿಲೇ ಮಾಡ್ತಾ ಇದ್ದಾಳೆ ಸರ್ ಇವಳು, ಯಾವ ಕೆಲಸನೂ ನೀಟಾಗಿ ಮಾಡ್ತಾ ಇಲ್ಲ ನೋಡಿ. ಇಂಥವ್ರು ಬೇಡ ಕೆಲಸದಿಂದ ತೆಗೆದುಬಿಡಿ ಸರ್ ಅಂತ ಹೇಳಿ ಅವರು ಚೆಕಿಂಗ್ ಬಂದಿದ್ದ ತಕ್ಷಣ ಸರಿಯಾಗಿ ಮಕ್ಕಳಿಗೆ ಊಟ ಮಾಡಿಸೋದಿಲ್ಲ, ಟೈಮಿಗೆ ಸರಿಯಾಗಿ ಊಟ ಇಡೋದಿಲ್ಲ, ಅಂಗನವಾಡಿ ನೀಟಾಗಿ ಇಟ್ಕೊಂಡಿಲ್ಲ. ಎಲ್ಲ ಪ್ರತಿಯೊಂದೂ ಅಬ್ಸರ್ವ್ ಮಾಡಿ ಅವಳಿಗೆ ಸುಮ್ಮನೆ ಕೆಲಸದಿಂದ ತೆಗ್ಸಿದ್ರೆ ಒಳ್ಳೆಯದು. ಅದೇ ನಾನು ಹಂಗೆ ಅಂದ್ಕೊಂಡಿದ್ದು, ಕೆಲಸದಿಂದ ತೆಗೆಸ್ಬಿಡೋಣ ಸುಮ್ಮನೆ ಇವಳಿಗೆ. ಯಾಕಂದರೆ ಇಲ್ಲದೆಲ್ಲ ಜಂಬ ಮಾಡ್ತಾ ಇದ್ದಾಳೆ. ರಾಮು ಬೆಲೆ ಗೊತ್ತಾಗಬೇಕಂದ್ರೆ ಹಂಗೆ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ನಾನಿವಾಗ ಸರ್ ಹತ್ರ ಮಾತಾಡ್ತೀನಿ, ಈಗಲೇ ಫೋನ್ ಮಾಡ್ತೀನಿ ಸರ್ಗೆ. ಮಾಡಿ ಫಸ್ಟ್ ಮಾತಾಡಿ, ಸರ್ ಹತ್ರ ಮಾತಾಡ್ಬಿಟ್ಟು ಅದೇನು ಹೇಳ್ತಾರೆ ಕೇಳಿ ಬೇಗ ಅವಳನ್ನ ತೆಗಿಸ್ಬೇಕಕ್ಕ. ಏನು ಮಾಡ್ತೀಯೋ ಗೊತ್ತಿಲ್ಲ, ನೀನು ಅಷ್ಟೇ ಕೆಲಸದಿಂದ ತೆಗಿಸ್ಬೇಕು. ಸರಿ ರಾಮು, ಈಗಲೇ ಸರ್ ಹತ್ರ ಮಾತಾಡ್ತೀನಿ. ನಾನು ಇವಾಗಲೇ ಫೋನ್ ಮಾಡ್ತಾ ಇದ್ದೀನಿ. ಏನು ರಾಮುನ ಭೂಮಿ ಏನೋ ಮಾತಾಡ್ತಾ ಇದ್ರಾ? ಅಲ್ಲೇ ಪಿನ್ನ ಕೆಲಸದಿಂದ ತೆಗೆಸು ಅಂತ ರಾಮು ಒತ್ತಾಯ. ಅದಕ್ಕೇ ನಾನು ತೆಗಿಸ್ಬೇಕು, ಅವಳು ಕೆಲಸ ನೀಟಾಗಿ ಮಾಡ್ತಾ ಇಲ್ಲ ಅಂತ ಹೇಳಿ ನಾನು ಅದೇನೇ ಕೆಲಸದಿಂದ ತೆಗ್ಸೋದಕ್ಕೋಸ್ಕರ ನಾನು ಸರ್ಗೆ ಫೋನ್ ಮಾಡ್ತಾ ಇದ್ದೀನಿ. ಒಂದು ನಿಮಿಷ ಇರು ರಾಮು, ಮಾತಾಡ್ತೀನಿ. ಹಲೋ ಸರ್, ನಮಸ್ತೆ. ನಮಸ್ತೆ, ಹೇಳಿ ಸರ್. ಇಲ್ಲಿ ಲೇಪೌರ್ ಸೆಂಟ್ರಲ್ಲಿ ಸರಿಯಾಗಿ ಏನೋ ಫೈಲ್ಗಳಾಗಲಿ ಏನೂ ರೆಡಿ ಮಾಡಿಕೊಡ್ತಾ ಇಲ್ಲ ಸರ್. ಏನೋ ನೀಟಾಗಿ ಅವರು ಈಗ ಮಕ್ಕಳಿಗೆ ಊಟ ಕೊಡೋದಾಗಿರ್ಬೋದು, ಏನು ಈಗ ಬಸ್ರಿ ಬಾಣಂತಿಯವ್ರಿಗೆ ಊಟ ಕೊಡೋದಾಗಿರ್ಬೋದು, ಏನೋ ಸೈನ್ ಹಾಕಿಸ್ಕೊಳ್ಳೋದು, ಏನು ಸರಿಯಾಗಿ ನೀಟಾಗಿ ಕೆಲಸಗಳು ಮಾಡಿಲ್ಲ ಸರ್. ಅವರೆಲ್ಲ ಡಿಲೇ ಮಾಡ್ತಾ ಇದ್ದಾರೆ. ಭಾಳ ದಿವಸದಿಂದ ಕೆಲಸಕ್ಕೆ ಸೇರಿದಾಗಿಂದಲೂ ಹೇಳ್ತಾ ಇದ್ದೀನಿ, ಅದೆಲ್ಲ ಫೈಲ್ ನೀಟಾಗಿ ರೆಡಿ ಮಾಡ್ಕೊಂಡು ಕೊಡಿ, ಬುಕ್ಸ್ ಎಲ್ಲ ನೀಟಾಗಿ ಬರೀರಿ ಅಂತ ಹೇಳಿ, ಅವತ್ತಿಂದ ಡೈರಿ ಏನಿದೆ ಅದನ್ನು ಬರೀರಿ ಅಂತ ಹೇಳಿ ಎಲ್ಲ ಹೇಳ್ತಾ ಇದ್ದೀನಿ ಸರ್. ಆದರೆ ಅವರು ಕೇಳ್ತಾ ಇಲ್ಲ. ಎಷ್ಟು ಹೇಳ್ತಾ ಇದ್ದೀನಿ ಗೊತ್ತಾ, ಎಷ್ಟು ಕೇಳಿದ್ರು ಹೇಳ್ತಾ ಇಲ್ಲ ಸರ್. ಏನು ಮಾಡಲಿ? ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಸ್ವಲ್ಪ ವಿಚಾರಿಸಿ ಸರ್. ಇಂಥವ್ರು ಇಟ್ಕೊಂಡ್ರೆ ನಮಗೆ ಸಮಸ್ಯೆಗಳು ಸರ್, ಮತ್ತು ನೀವು ಮಾತ್ರ ನಾವು ಬಯಸ್ಕೋಬೇಕಾಗುತ್ತೆ. ಹೌದಾ? ನಾನು ಹೋದ ತಿಂಗಳೇ ಹೇಳಿದ್ದೀನಿ, ಇಂಥವ್ರನ್ನೆಲ್ಲ ಕೆಲಸದಲ್ಲಿ ಇಟ್ಕೊಬೇಡಿ, ಕಿತ್ತು ಒಗೆದ್ಬಿಡಿ. ಯಾಕೆ ಸುಮ್ಮನೆ ಈ ಥರ ನೀವು ಟೆನ್ಷನ್ ತಗೊಳ್ತೀರಾ ಅಂತೇಳಿ ನಾನು ನಿಮ್ಗೆ ಇನ್ಫಾರ್ಮ್ ಮಾಡಿದ್ದೀನಿ. ಆದರೆ ನೀವು ಸರ್ ಬಿಡಿ ಸರ್, ನೆಕ್ಸ್ಟ್ ಟೈಮ್ ಅವ್ರು ನೀಟಾಗಿ ಮಾಡಿಕೊಡ್ತಾರೆ ಅಂತ ಹೇಳಿದ್ರೆ, ನಾನು ಚೆಕಿಂಗ್ ಬಂದಾಗಲೇ ನೋಡಿ ಹೇಳಿದೆ, ಏನು ರೀ ಇದು ಏನೋ ಒಂದು ಬುಕ್ ನೀಟಾಗಿ ಬರ್ದಿಲ್ಲ ನೀವು. ಮಕ್ಳಿಗೆ ಅಟೆಂಡೆನ್ಸ್ ಹಾಕೋದಾಗಿರ್ಬೋದು, ಬಸ್ರಿ ಬಾಣಂತಿಯವ್ರು ಊಟ ಕೊಟ್ಟು ಸೈನ್ ಹಾಕ್ಸ್ಕೊಳ್ಳೋದಾಗಿರ್ಬೋದು. ಮತ್ತು ಅವ್ರು ಏನು ಮಾಡ್ತಾರೆ ರೀ ಕೆಲಸನ? ಏನು ಮಾಡ್ತಾರೆ ಅದನ್ನು ಮಾಡೋದಿಲ್ಲ ಅಂದರೆ? ಅದಕ್ಕೆ ಸುಮ್ಮನೆ ಕಿತ್ತು ತೆಗೆದುಬಿಡಿ ಅಂತವ್ರೆಲ್ಲ ಬೇಡ ಕೆಲಸಕ್ಕೆ ಬೇಡ ಅಂತಾರನ್ನೆಲ್ಲ ತೆಗೆದು ಹಾಕ್ಬಿಡಿ. ಹಿಂಗೆ ಆಗ್ಬೇಕಳಿ, ಕೆಲಸ ಐತೆ ಅಂತಾಳೆ, ದೌಲತ್ ಮಾಡ್ತಾಳೆ ನಮ್ಮ ರಾಮಣ್ಣನ ಮೇಲೆ. ಹಿಂಗೆ ಆಗ್ಬೇಕು ಅವಳಿಗೆ. ಸರಿ ಆಯಿತು ಸರ್. ಸರ್ ನೀವೇ ಹೇಳ್ತೀರಾ ಏನೋ ನಾನೇ ಹೇಳಲ್ಲ ಸರ್? ಅವಳು ಒಂದು ಫೈಲನ್ನು ರೆಡಿ ಮಾಡಿಲ್ಲ, ಅದಕ್ಕೆ ನಾವು ಬಯಸ್ಕೊಳಕ್ಕಾಗಲ್ಲ. ಅದಕ್ಕೆ ಇರೋದು ಹೇಳ್ತಾ ಇದ್ದೀನಿ ಸರ್, ನೀವೇ ಹೇಳ್ತೀರಾ ಫೋನ್ ಮಾಡಿ? ಸರಿ, ಅವ್ರ ಫೋನ್ ನಂಬರ್ ಇದೆ, ಕಾಲ್ ಮಾಡಿ ಹೇಳ್ತೀನಿ. ನೀವು ಕೆಲ್ಸಕ್ಕೆ ಬರಬೇಡ್ರಿ, ಮನೇಲಿ ಇದ್ಬಿಡಿ ಅಂತ ನೀವೊಂದು ಬರೆದುಬಿಟ್ಟು ನೋಟಿಸ್ ಕೊಡಿ. ಸುಮ್ಮನೆ ಹೋಗ್ತಿರಲ್ಲ ಸೆಂಟ್ರ್ ಹತ್ರನ, ಹೋದ್ಮೇಲೆ ಚೆಕಿಂಗ್ ಮಾಡಿ, ಎಲ್ಲ ಚೆಕಿಂಗ್ ಮಾಡಿ ನೋಟಿಸ್ ಕೊಡಿ. ಏನೆಲ್ಲ ಪ್ರತಿಯೊಂದು ಅಂಗನವಾಡಿ ನೀಟಾಗಿ ಇಟ್ಕೊಳ್ಳೋದಾಗಿರ್ಬೋದು, ಎಲ್ಲ ಪ್ರತಿಯೊಂದು ಚೆಕ್ ಮಾಡಿಬಿಟ್ಟು ಎಲ್ಲ ಫೋಟೋ ತೆಗೆದು ನನಗೆ ಹಾಕಿಬಿಟ್ಟು ನನಗೆ ನೀವು ಇನ್ಫಾರ್ಮ್ ಮಾಡಿ ಎಲ್ಲ ಅವ್ರಿಗೆ ನೋಟಿಸ್ ಕೊಡಿ. ನಾನು ಬೇರೆ ಕಡೆ ಇದ್ದೀನಿ, ಅದಕ್ಕೋಸ್ಕರ ನನ್ನ ಅಧಿಕಾರ ನಿಮಗೆ ಕೊಟ್ಟಿದ್ದೀನಿ. ಎಲ್ಲ ಬರೆದುಬಿಟ್ಟು ಅವ್ರಿಗೆ ನೋಟಿಸ್ ಕೊಟ್ಬಿಡಿ.
ಹಾಂ ಸರಿ ಆಯಿತು ಸರ್, ಓಕೆ. ಅಂಥವ್ರು ನೋಡಿ ಯಾರೇ ಇರಲಿ ನೀಟಾಗಿ ಕೆಲಸ ಮಾಡಬೇಕು. ಏನೋ ಒಂದು ಕೆಲಸ ಡಿಲೇ ಆದರೆ ಬಿಡಪ್ಪ ಅಂತ ಹೇಳ್ಬೋದು. ಮಕ್ಕಳು ತೂಕ ಹಾಕಿಲ್ಲ, ಮಕ್ಕಳು ಹೈಟ್ ಚೆಕ್ ಮಾಡಿಲ್ಲ, ಎಲ್ಲ ಪ್ರತಿಯೊಂದು ಎಲ್ಲ ಡಿಲೇ ಮಾಡಿದ್ದಾರೆ. ಯಾವುದೋ ಫೈಲ್ಗಳು ಅವರು ನೀಟಾಗಿ ರೆಡಿ ಮಾಡಿಲ್ಲ, ಮೀಟಿಂಗ್ಗಳಿಗೆಲ್ಲನ ಅವರು ಬರ್ತಾ ಇಲ್ಲ, ಎಲ್ಲ ಅವರು ಡಿಲೇ ಮಾಡ್ತಾ ಇದ್ದಾರೆ. ಮೀಟಿಂಗ್ಗಳೆಲ್ಲನ ಅವರು ಯಾವುದೂ ಅಟೆಂಡ್ ಮಾಡಿಲ್ಲ. ಮೀಟಿಂಗ್ ಯಾಕೆ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಅದೆಲ್ಲ ಗೊತ್ತಿಲ್ಲದಕ್ಕೆ ಅವರು ಮೀಟಿಂಗ್ ಅಟೆಂಡ್ ಮಾಡ್ದಿಲ್ಲದಕ್ಕೆ ಇದೆಲ್ಲ ಮಾಡ್ತಾ ಇರೋದು. ಸರಿನಾ? ಇಂಥವ್ರನ್ನೆಲ್ಲ ಕೆಲಸಕ್ಕೆ ಇಟ್ಕೊಳಕ್ಕೆ ಹೋಗ್ಬೇಡಿ. ಮೀಟಿಂಗ್ ಮಾಡ್ತಾರಲ್ಲ ಯಾಕೆ ಏನು ಅಂತ ಅವ್ರು ಅಟೆಂಡೇ ಮಾಡಿಲ್ಲ, ಅದಕ್ಕೆ ತೆಗೆದುಬಿಡಿ ಹೇಳ್ತೀನಿ. ನಾನೇ ಹೇಳ್ತಾ ಇದ್ದೀನಲ್ಲ ನಿಮಗೆ, ನನ್ನ ಅಧಿಕಾರ ನಿಮಗೆ ಕೊಟ್ಟಿರ್ತೀನಿ. ತೆಗೆದುಬಿಡಿ. ಸರಿ ಸರ್ ಆಯಿತು, ನೀವೇ ಒಂದು ಸತಿ ಫೋನ್ ಮಾಡಿ ಹೇಳಿ, ನಾನು ಹೋಗ್ತೀನಿ. ನಾನೇ ಹೇಳಿದ್ದೀನಮ್ಮ, ನೀವೆಲ್ಲ ಇದು ಮಾಡಿದ್ದೀರಾ, ಎಲ್ಲ ಫೋಟೋ ತೆಗೆದು ಹಾಕ್ತೀನಿ ಸರ್. ಎಲ್ಲ ಯಾವ್ಯಾವ ಕೆಲಸ ಡಿಲೇ ಐತೆ ಎಲ್ಲ ಫೋಟೋ ತೆಗೆದುಬಿಟ್ಟು ಹಾಕಿ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಸರ್, ಫೋಟೋ ಎಲ್ಲ ಹಾಕ್ಬಿಟ್ಟು. ಸರಿ ಆಯ್ತಮ್ಮ, ಆಯಿತು ಹಾಗೆ ಮಾಡು. ಫೋಟೋ ಎಲ್ಲ ಹಾಕ್ಬಿಡು ನನಗೆ. ಪ್ರತಿಯೊಂದು ಅಂಗನವಾಡಿ ಸುತ್ತಮುತ್ತ ಅವರು ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ಅದೆಲ್ಲ ನೋಡ್ರಿ ಅಮ್ಮ. ಅದೆಲ್ಲ ನೋಡಿಬಿಟ್ಟು ಪ್ರತಿಯೊಂದು ಚೆಕ್ ಮಾಡಿಬಿಟ್ಟು ಎಲ್ಲ ಫೋಟೋ ತೆಗೆದು ನನಗೆ ಹಿಂಗೆ ಮೇಂಟೈನ್ ಮಾಡ್ತಾ ಇದ್ದಾರೆ, ಯಾವ ರೀತಿ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಮಕ್ಕಳ ಬಗ್ಗೆ, ಅದೆಲ್ಲನ ನೀವು ನನಗೆ ಇನ್ಫಾರ್ಮ್ ಮಾಡಿ. ಸರಿ ಸರ್ ಆಯಿತು. ನೋಡ್ರಮ್ಮ, ಹೇಳಿದ್ದೀನಿ ಆಫೀಸರಿಗೆ ಫೋನ್ ಮಾಡಿ ಹೇಳಿದ್ದೀನಿ, ಅದಕ್ಕೆ ಅವರೆಲ್ಲ ಹೊರಗಡೆ ಇದ್ದಾರೆ. ನೀನೇ ತೆಗೆದು ಹಾಕ್ಬಿಡು ಅದೆಲ್ಲ, ನೀನು ಏನು ತಲೆ ಕೆಡಿಸ್ಕೋಬೇಡ ಅಂಥದ್ದೆಲ್ಲ ತೆಗೆದು ಒಗೆದು ಬಿಡು ಅಂತ ಹೇಳಿದ್ರು. ಸತಿನೇ ಹೇಳಿದ್ರು. ಅವರು ಕೇಳಿದ್ರಾ ಸರ್, ಹಿಂಗೆ ಅವ್ರು ಡಿಲೇ ಮಾಡಿದ್ದಾರೆ, ಸ್ವಲ್ಪ ಕಂಪ್ಲೀಟ್ ಮಾಡಿಲ್ಲ, ಎಲ್ಲ ಯಾವ ಕೆಲಸನೂ ಹಾಗೆ ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಅಂತ ಹೇಳಿದೆ. ಅದಕ್ಕೆ ಇಂಥವ್ರನ್ನೆಲ್ಲ ಕೆಲಸದಲ್ಲಿ ಇಟ್ಕೋಬೇಡ್ರಿ, ನೋಡಿ ಅವ್ರು ತುಂಬ ಕಂಡೀಷನ್ ಸಾರು, ಅವ್ರ ಹತ್ರ ಕೆಲಸ ಪಕ್ಕ ಆಗಬೇಕು, ಅದಕ್ಕೆ ಇಂಥವ್ರನ್ನೆಲ್ಲ ಇಟ್ಕೊಳ್ಳೋಕ್ಕೆ ಹೋಗ್ಬಿಡಿ, ತೆಗೆದು ಒಗೆದುಬಿಡಿ ಅಂತ ಹೇಳಿದ್ರು. ನಾನು ಬಿಡಿ ಸರ್ ನೆಕ್ಸ್ಟ್ ಟೈಮ್ ಮಾಡಿಕೊಡ್ತಾರೆ ಅಂತ ಹೇಳಿ ಹಿಂಗೆ ಅನುಸರಿಸಿದ್ದೀನಿ. ಬಿಡು ಹೋಗಲಿ ಅಂತ ಹೇಳಿ ಅನುಸರಿಸ್ಕೊಂಡು ನಾನು ಸುಮ್ಮನಿದ್ದೆ. ಯಾರು ತಗ್ಸಮ್ಮ, ಸುಮ್ಮನೆ ಬೊಮ್ಮ ಕೆಲಸ ತಗ್ಸಿರೋ ಆಸೆ. ಆ ಕೆಲಸದ ಬೆಲೆ ಏನು ಅಂತ ಗೊತ್ತಾಗಬೇಕು ಅವಳಿಗೆ. ಹಂಗೆ ಮಾಡಬೇಕು. ಕೆಲಸ ಕೊಡಿಸ್ದಂಗಿದ್ದಿದ್ರೆ ಯಾವುದೂ ಇರ್ತಿರ್ಲಿಲ್ಲ. ಕೊಡಿಸಿ ಇವಾಗ ಇಷ್ಟೆಲ್ಲ ಯಾಕೆ ಟೆನ್ಷನ್ ತಗೊಂತೀರ? ಅಯ್ಯೋ, ನಾನು ಆವಾಗಲೇ ಹಂಗೆ ಅಂದ್ಕೊಂಡೆ, ನಾನು ಹಂಗೆ ಹೇಳಲಿಲ್ಲ ಭೂಮಿ ನಿನಗೆ. ಅಯ್ಯೋ, ರಾಮು ಮುಖ ನೋಡಿದ್ನಪ್ಪ ನಾನು. ರಾಮನ ತಮ್ಮ ಬಿಡು, ಅವನು ಚೆನ್ನಾಗಿರ್ತಾನೆ, ಅವಳಿಗೆ ಕೆಲಸ ಕೊಡಿಸಿದ್ರೆ. ಇಬ್ಬರು ದುಡಿದ್ರೆ ಹೆಂಗೋ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿರ್ತಾರೆ ಇಬ್ಬರು, ಚೆನ್ನಾಗಿರಲಿ ಹೇಳು, ಆಡ್ಕೊಂಬರೋ ಎದುರಿಗೆಲ್ಲ ಚೆನ್ನಾಗಿರಲಿ ಅನ್ನೋದೊಂದು ನನಗೆ ಒಳ್ಳೆ ಮನಸ್ಸಿತ್ತು. ಆದರೆ ಅವಳು ಬೇರೆ ಥರ ಅರ್ಥ ಮಾಡ್ಕೊಂಡ್ಲು ಅದನ್ನು. ಯಾಕೆ ನನಗೆ ಭೂಮಿ ಈ ರೀತಿ ಮಾಡಿಲ್ಲ, ಯಾಕೆ ಒಳ್ಳೇದು ಮಾಡಿದ್ಲು ಅನ್ನೋದು ಸ್ವಲ್ಪನೂ ಯೋಚನೆ ಮಾಡಲಿಲ್ವಲ್ಲ ಅವಳು. ಅದಕ್ಕೋಸ್ಕರ ನನಗೆ ತುಂಬ ಸಿಟ್ಟು ಬಂದೈತೆ. ಹೇಳಿದ್ದೀನಿ, ಹೋಗ್ಬಿಟ್ಟು ನಾನು ಅವಳಿಗೆ ಹೇಳ್ತೀನಿ, ಇಲ್ಲಾಂದರೆ ಸರ್ನು ಫೋನ್ ಮಾಡಿ ಎಲ್ಲ ಹೇಳ್ತಾರೆ. ಇವತ್ತು ಹೋಗಿರೋಕ್ಕಿಲ್ಲ, ಹೋಗ್ಬಿಟ್ಟೆಲ್ಲ ನಾನು ಚೆಕಿಂಗ್ ಮಾಡಿ ತೆಗಿಸ್ಬಿಡ್ತೀನಿ, ಹೇಳು, ನೋಟಿಸ್ ಕೊಡ್ತೀನಿ. ಸರಿ ಆಯಿತು ಭೂಮಿ ಅಕ್ಕ, ಆದಷ್ಟು ಬೇಗ ಈ ಕೆಲಸ ಮಾಡು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಕೆಲಸ ಹೋಗುತ್ತೆ ಲೇಪಿದು. ಸರಿ ಫೋನ್ ಮಾಡಿ ಹೇಳಿ ಕೆಲಸ ತೆಗೆಸ್ಬಿಡು ಅಂತವನ್ನೆಲ್ಲ ತೆಗೆದು ಒಗೆದು ಬಿಡು ಅಂತ ಹೇಳಿದ್ರು. ಅದಕ್ಕೇ ಕೆಲಸದಿಂದ ತೆಗೆಸ್ತಾ ಇದ್ದೀನಿ. ಇವತ್ತು ನೋಟಿಸ್ ಕೊಡ್ತೀನಿ. ಇವಾಗ ಹೋಗಿ ಎಲ್ಲ ಕೆಲಸ ಡಿಲೇ ಮಾಡಿದಾಳೆ, ಯಾವ ಫೈಲು ನೀಟಾಗಿ ಬರೆದಿಲ್ಲ, ನಮ್ಗೆ ಏನೆಲ್ಲ ಮಾಹಿತಿ ಏನು ಬರ್ಕೊಡ್ಬೇಕು ಅದನ್ನೆಲ್ಲ ಏನು ಬರೆದಿಲ್ಲ. ಅದಕ್ಕೋಸ್ಕರ ನಾನು ಇವಾಗ ಅವಳಿಗೆ ನೋಟಿಸ್ ಕೊಟ್ಟು ತೆಗೆದು ಬಿಡ್ತೀನಿ ಅಷ್ಟೇ. ಇನ್ನೇನು ಜಾಸ್ತಿ ಎಕ್ಸ್ಟ್ರಾ ಮಾತಾಡೋದಕ್ಕೆ ಹೋಗೋದಿಲ್ಲ ಅವಳ ಹತ್ರ. ನೋಡ್ತಾ ಇರಿ, ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನೀವು ಮೂವಿ ಕಮೆಂಟ್ ಮಾಡಿದ್ರೆ, ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.